ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯಸ್ ಅಡುಗೆ ಮನೆ. ನಾನಿವತ್ತು 10 ಪದರಿನ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಚಪಾತಿನ ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಮನೆಯಲ್ಲಿ ವಯಸ್ಸಾದವರು ಇದ್ದರೆ ಈ ಥರ ಚಪಾತಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ 3 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಜರಡಿ ಇಟ್ಕೊಂಡು ಗೋಧಿ ಹಿಟ್ಟನ್ನು 3 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ 10 ಪದರಿನ ಚಪಾತಿ. ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೆಲವರು ಸ್ವಲ್ಪ ಸಕ್ಕರೆ ಕೂಡ ಹಾಕೋತಾರೆ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ನಾನು ಹಾಕ್ತಾ ಇಲ್ಲ. ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿನೇ ಈ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಚಪಾತಿಗಳು ಬರ್ತವೆ, ಅಷ್ಟೇ ಸಾಫ್ಟಾಗಿ ಕೂಡ ಇರ್ತವೆ. ಸಡನ್ನಾಗಿ ಜಾಸ್ತಿ ನೀರು ಹಾಕಿ ಕಲಿಸ್ಕೊಂಡ್ರೆ ತೀರಾ ತೆಳುವಾಗುತ್ತೆ, ಹಾಗೆ ಲಟ್ಸ್ಕೊಳ್ಳೋಕ್ಕೂ ಸರಿಯಾಗಲ್ಲ. ಹಾಗಾಗಿ ಒಂದು ಹದದಲ್ಲಿ ಚಪಾತಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ನೋಡಿ, ನಾನು ಈ ಥರ ಚಪಾತಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಒಂದು ಕೈ ಮುಳುಗಬೇಕು, ಅಷ್ಟಾದರೆ ಸಾಕು. ಮೇಲಿನ ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊತೀನಿ. ನೀವು ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು, ಯಾಕಂದರೆ ನಾವು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ಲ, ಹಾಗೆ ಕೂಡ ಮಾಡಿಕೊಂಡ್ರೂ ಕೂಡ ಚಪಾತಿ ಸಾಫ್ಟಾಗಿ ಬರುತ್ತೆ. ನೋಡಿ, ಇವಾಗ 10 ನಿಮಿಷ ಆದಮೇಲೆ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈ ಟೈಮಲ್ಲೂ ಕೂಡ ಚೆನ್ನಾಗಿ ನಾದ್ಕೊಂಡು ನಾನಿಲ್ಲಿ ಈ ಥರ ಮೀಡಿಯಮ್ ಸೈಜ್ ಉಳ್ಳಿನ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾವು ಯಾವುದೇ ಲತ್ತನಿಗೆ ತೊಗೊಂಡು ಪ್ರೆಸ್ ಮಾಡಿ ಲಟ್ಸ್ಕೋಬೇಕಾಗಿಲ್ಲ. ಈ ಥರ ಕೈಯಿಂದನೇ ಕೂಡ ಅಗಲ ಮಾಡಿಕೊಂಡು ಈ ಥರ ಒಂದು ಕಡೆ ಎಣ್ಣೆನ ಹಚ್ಕೊಂಡು 2 ಪದರ ಚಪಾತಿನ ಈ ಥರ ಮಾಡ್ಕೋತೀವಲ್ಲ, ಆ ಥರ ನಾನಿಲ್ಲಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟು ಸಾಫ್ಟ್ ಆಗಿರೋದ್ರಿಂದ ಕೈಲಿನೇ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಹೋಳಿಗೆ ಶೀಟ್ ಅಂತ ಸಿಗುತ್ತೆ ಆನ್ಲೈನಲ್ಲಿ, ನೀವು ಇದೇ ಥರ ಅಲ್ಲ ಬೇರೆ ಥರ ಸಿಗುತ್ತೆ, ಅದನ್ನು ಕೂಡ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಹೋಳಿಗೆ ಶೀಟಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚಪಾತಿನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸಾಫ್ಟಾಗಿರುತ್ತೆ. ನೋಡಿ, ಇವಾಗ ಎಣ್ಣೆನ ಹಾಕಿ ನಾವು ಹೋಳಿಗೆ ಮಾಡ್ಕೋತೀವಲ್ಲ, ಆ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಿಟ್ಟು ಹಾಕಿ ಲಟ್ಟಿಸ್ತಾ ಇಲ್ಲ, ಎಣ್ಣೆನ ಹಾಕಿ ಲಟ್ಟಿಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಲಟ್ಟಿಸ್ತಾ ಇರೋದ್ರಿಂದ ಚಪಾತಿಗಳು ತೀರಾ ಸಾಫ್ಟಾಗಿರುತ್ತೆ. ಹಾಗಾಗಿ ನಾವು ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊತೀವಲ್ಲ, ಅದು ಮೇಲ್ಗಡೆ ಡ್ರೈ ಆಗಿರುತ್ತೆ, ಹಾಗೆ ಸ್ವಲ್ಪ ಒಣ ರೀತಿ ಕಲರ್ ಚೇಂಜ್ ಆಗುತ್ತೆ ಚಪಾತಿ ಮೇಲೆಲ್ಲ. ಹಾಗಾಗಿ ಈ ರೀತಿ ಎಣ್ಣೆನ ಹಾಕಿ ಲಟ್ಟಿಸ್ರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಳು. ನೋಡಿ, ಈ ಥರ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ತೆಳುವಾಗಿ ಕೂಡ ಲಟ್ಟಿಸ್ಕೋಬೋದು. ಈ 10 ಪದರಿನ ಚಪಾತಿ ಒಂದೇ ಸರಿ ನಾವು ಬೇಯಿಸ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಸಾಫ್ಟಾಗಿರುತ್ತೆ. ನೋಡಿ, ಇವಾಗ ನಾನು ತವಾ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ನಾವು ಹೋಳಿಗೆ ಶೀಟನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಹಾಕುವಾಗ ಕೂಡ ತೊಂದರೆ ಆಗೋಲ್ಲ, ಆರಾಮಾಗಿ ಹಾಕ್ಕೋಬೋದು. ನೋಡಿ, ಇವಾಗ ನಾನು ಚಪಾತಿನ ಒಂದ್ಸರಿ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಚಪಾತಿನ ನಾವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ 10 ಪದರಿನ ಚಪಾತಿ ಮಾಡುವಾಗ ನಾವು ಒಂದು ಹಾಕಿದ ಮೇಲೆ ಒಂದು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ನಾನು ಅದ್ರ ಮೇಲೆ ಮತ್ತೆ ಚಪಾತಿನ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಬೇಯುತ್ತಾ ಇಲ್ವೋ ಅನ್ನೋ ಡೌಟೇ ಬೇಡ, ತುಂಬಾ ಚೆನ್ನಾಗಿ ಬೇಯುತ್ತೆ. ಒಳಪದ್ರು ಮಾತ್ರ ತುಂಬಾ ಸಾಫ್ಟಾಗಿರುತ್ತೆ, ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ ಈ ಚಪಾತಿ. ನೋಡಿ, ಈ ಥರ ಟರ್ನ್ ಆದಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲಿನ ಪದ್ರ ಮಾತ್ರ, ಅಂದರೆ ಒಳಗಿನ ಪದ್ರ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಮತ್ತೆ ಒಂದು ಚಪಾತಿನ ನಾನು ಇವಾಗ ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಈ ಚಪಾತಿನ ಮಾಡುವಾಗ ಒಂದು ಸ್ವಲ್ಪ ಸ್ಪೀಡಾಗಿಯೇ ಲಟ್ಟಿಸ್ಕೋಬೇಕು, ಅಂದರೆ ಮಾತ್ರ ಈ 10 ಪದರಿನ ಚಪಾತಿನ ಸ್ಪೀಡಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಬೆಂದಾದಮೇಲೆ ಮತ್ತೆ ಒಂದು ಚಪಾತಿನ ಇವಾಗ ನಾನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಚಪಾತಿಗಳು ಬೀಳ್ತಾ ಇವೆ ಅಂತ. ಈ ಹೋಳಿಗೆ ಶೀಟ್ ಯೂಸ್ ಮಾಡೋದ್ರಿಂದ ಅದು ಹೀಟ್ ಕನ್ಸಿಸ್ಟೆನ್ಸಿ ಇರುತ್ತೆ, ಹಾಗಾಗಿ ಬೇಗ ಹಾಕೋಬೋದು, ಈಸಿಯಾಗಿ ಕೂಡ ಹಾಕೋಬೋದು. ನೋಡಿ, ಈ ಥರ ಟರ್ನ್ ಮಾಡಿ ನೀವು ಎಷ್ಟು ಚಪಾತಿ ಕೂಡ ಮಾಡ್ಕೋಬೋದು. ಟರ್ನ್ ಮಾಡುವಾಗ ಕೈಲಿ ಭಾರ ಅನಿಸೋವರೆಗೂ ಕೂಡ ನೀವು ಒಂದ್ರ ಮೇಲೆ ಒಂದು ಚಪಾತಿನ ಹಾಕಿ ಬೇಯಿಸ್ಕೋಬೋದು. ಒಂದೇ ಸರಿ ನಾವು ಚಪಾತಿನ ಎಷ್ಟು ಬೇಕಾದರೂ ಬೇಯಿಸ್ಕೋಬೋದು. ಟೈಮ್ ಇಲ್ಲ ಅಂದಾಗ ಅಥವಾ ಬೇಗ ಮಾಡ್ಕೋಬೇಕು ಅಂದಾಗ ಈ ಥರ ಚಪಾತಿನ ನಾವು ಮಾಡ್ಕೋಬೋದು. ಹಾಗೆ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಮೆತ್ತ ಕೂಡ ಇರುತ್ತೆ, ಕೈಲಿ ಮುಟ್ಟಿದ್ರೂ ಕೂಡ ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಚಪಾತಿಗಳು. ನೋಡಿ, ಎಷ್ಟು ಚೆನ್ನಾಗಿ ಚಪಾತಿಗಳು ಬಂದಿದೆ ಅಂತ. ನಾನು ಆಮೇಲೆ ನೋಡಿ, ಆಲ್ರೆಡಿ ಇಲ್ಲಿ ಕಟ್ಟಾಗಿದೆ, ಪದ್ರ ಆಲ್ರೆಡಿ ಬಿಟ್ಕೊಂಡಿದೆ, ಅಷ್ಟು ಚೆನ್ನಾಗಾಗುತ್ತೆ. ನಾನಿಲ್ಲಿ ಸಿಂಗಲ್ ಚಪಾತಿನ 2 ಪದರ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ಹಾಕಿ ಮಾಡ್ಕೊಳ್ಳೋದ್ರಿಂದ ಈ ಥರ ಎಣ್ಣೆನ ಹಾಕಿ ಮಾಡ್ಕೊಳ್ಬೇಕು, ಅಂದರೆ ಚಪಾತಿಗಳು ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ 2 ಪದರ ಚಪಾತಿ ಕೂಡ ಅಂತ. ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಚಪಾತಿಗಳು ಬರ್ತವೆ. ನೋಡಿ, ಇವಾಗ 10 ಪದರ ಚಪಾತಿನ ನಾನು ಮಾಡಿದ್ನಲ್ಲ,
ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ ಆಲ್ರೆಡಿ ಲೇಯರ್ ಬಿಟ್ಕೊಂಡಿದೆ, ಯಾವುದೇ ರೀತಿ ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಿಕ್ನಿಕ್ಕು ಟೂರು ಅಥವಾ ಹೋಗಬೇಕಾದ್ರೆ ಈ ಥರ ಚಪಾತಿನ ಮಾಡಿ ನಾವು ಹಾಟ್ ಬಾಕ್ಸಲ್ಲೂ ಅಥವಾ ಹಾಗೆ ಕೂಡ ಹಾಕ್ಕೊಂಡು ಹೋದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ನೋಡಿ 2 ಪದರನ ನಾನು ಬಿಚ್ಚಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಂಚೂರು ಕಟ್ಟಾಗಲ್ಲ, ಅಷ್ಟು ಸಾಫ್ಟಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ಈ ಚಪಾತಿ. ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ನೋಡಿ ನಾನು ಎಷ್ಟು ಫೋಲ್ಡ್ ಮಾಡಿ ತೋರಿಸಿದ್ದೀನಿ, ಒಂಚೂರು ಕಟ್ಟಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.